ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಸಿಲಿಕಾನ್ ಸಿಟಿ ಜನರಿಗೆ ಜಲಕಂಟಕ ಎದುರಾಗುತ್ತಾ? ಮಳೆಗಾಲ ಎದುರಿಸುವುದಕ್ಕೆ ಇನ್ನೂ ಕೂಡ ಬಿಬಿಎಂಪಿ ಸಜ್ಜಾಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಏರಿಯಾಗಳು ಜಲಾವೃತವಾಗ್ತವೆ, ನೀರು ನಿಂತ್ಕೊಳ್ತವೆ, ಸಮಸ್ಯೆಗಳಾಗ್ತವೆ. ಆದರೆ ಮಳೆಗಾಲ ಬರೋದಕ್ಕೆ ಇನ್ನೂ ಕೂಡ ಒಂದು 10-15 ದಿನ ಮಾತ್ರ ಬಾಕಿ. ಮಾನ್ಸೂನ್ ಆಗಮನ ಆಗೇ ಬಿಡುತ್ತೆ. ಆದರೆ ಬಿಬಿಎಂಪಿಯ ಅಧಿಕಾರಿಗಳು ಇನ್ನೂ ತಯಾರಿಯನ್ನೇ ಮಾಡ್ಕೊಂಡಿಲ್ಲ. ಮಳೆಗಾಲ ಎದುರಿಸೋದಕ್ಕೆ ಬಿಬಿಎಂಪಿ ಇನ್ನೂ ಸಜ್ಜಾಗಿಲ್ಲ. ಮೊನ್ನೆ ಒಂದು ಗಂಟೆ ಮಳೆ ಬಂತ್ರಿ. ಒಂದು ಗಂಟೆ ಸುರಿದಂಥ ಮಳೆಗೆ ಮತ್ತದೇ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಆದಾಗಲೂ ಸೇಮ್ ಟು ಸೇಮ್ 15 ನಿಮಿಷ ಧಾರಾಕಾರ ಮಳೆಗೂ ಕೂಡ 300 ಪ್ರದೇಶಗಳಲ್ಲಿ ನೀರು ನಿಲ್ಲುತ್ತೆ. ಸ್ವತಃ ಬಿಬಿಎಂಪಿ ಹೇಳಿರುವ ಮಾಹಿತಿ ಇದು. ಪ್ರವಾಹ ಪ್ರದೇಶಗಳು ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲೇ ಮೆಟ್ರೋ ಇದೆ. ಹೇಗೆ ತಯಾರಿ ಮಾಡ್ತಾರೆ ಇವರೆಲ್ಲ ಅಂತ ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಇನ್ನೊಂದು 10-15 ದಿನದಲ್ಲಿ ಮಾನ್ಸೂನ್ ಆಗಮನ ಆಗುತ್ತೆ, ಮಳೆ ಬರುತ್ತೆ, ಗೊತ್ತಿರುವಂತ ಸಂಗತಿ. ಮಳೆ ಬಂದ್ರೆ ನಮ್ಗೆ ಇದೇ ದೃಶ್ಯ. ಬೆಂಗಳೂರಲ್ಲಿ ಇನ್ನೂ ಸಿದ್ಧತೆನೇ ಆಗಿಲ್ವಲ್ಲ, ಏನ್ ಕತೆ? ವಾಸುದೇವ್, ಬೆಂಗಳೂರಲ್ಲಿ ಕೇವಲ 10ರಿಂದ 15 mm ಮಳೆ ಬಂದರೂ ಕೂಡ ಬೆಂಗಳೂರಲ್ಲಿ ಜಲಾವೃತ ಆಗುವಂತಹ ಸ್ಥಿತಿನ ನೋಡ್ತಾ ಇದ್ದೀವಿ. ರಸ್ತೆಗಳು ಕಂಪ್ಲೀಟ್ ಆಗಿ ನದಿಯಂತೆ ಪರಿವರ್ತನೆ ಆಗುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಬಾರಿ ಕೂಡ ಅದೇ ರೀತಿ ಆಗುತ್ತೆ. ಯಾಕಂದ್ರೆ ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ ಪಾಯಿಂಟ್ ಮಾಡಿರುವ ಹಾಗೆ ಒಟ್ಟು 300 ಭಾಗಗಳನ್ನ ಏನು ಜಲ ಪ್ರದೇಶ ಅಥವಾ ಈ ಒಂದು ಪ್ರವಾಹ ಪ್ರದೇಶಗಳಂತ ಹೇಳಿ ಗುರುತಿಸಲಾಗಿರುವಂಥದ್ದು. ಯಾಕಂದ್ರೆ ಬೆಂಗಳೂರಲ್ಲಿ ಈಗಾಗಲೇ 198 ಕಡೆ ತೀವ್ರ ಪ್ರವಾಹ ಪ್ರದೇಶ ಅಂತ ಗುರುತಿಸಲಾಗಿದೆ. ಕೋರಮಂಗಲ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಮೆಜೆಸ್ಟಿಕ್ನ ಭಾಗ, RR ನಗರ ಮತ್ತೆ ಇದು ಸಹಕಾರ ನಗರ ಭಾಗದಲ್ಲಿ ಕೇವಲ 10 mm ಮಳೆ ಬಂದರೂ ಕೂಡ ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ಏರಿಯಾಗಳು ಜಲಾವೃತ ಆಗುತ್ತೆ ಅಂತೇಳಿ ಕೂಡ ಈಗಾಗಲೇ ಸ್ವತಃ ಬಿಬಿಎಂಪಿ ಹೇಳಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಂತಹ ಸಂದರ್ಭದಲ್ಲಿ ಜನ ಪ್ರವಾಹವನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ರಸ್ತೆಗಳು ಕಂಪ್ಲೀಟ್ ಆಗಿ ಏನು ಮಳೆ ನೀರಿಂದ ತುಂಬಿ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಮತ್ತೆ ಮಳೆ ನೀರನ್ನ ನೇರವಾಗಿ ಕೆರೆಗಳಿಗೆ ಹೋಗೋದಕ್ಕೆ ಜಾಗ ಇಲ್ದಿರುವಂತಹ ಕಾರಣಕ್ಕಾಗಿ ಈ ಏರಿಯಾಗಳಿಗೆ ನೀರು ನುಗ್ತಾ ಇದ್ದಾವೆ. ಜೊತೆಗೆ ರಾಜಕಾಲುವೆಗಳು ಕಂಪ್ಲೀಟ್ ಆಗಿ ಒಡೆದು ಮನೆಗಳಿಗೆ ನೀರು ನುಗ್ತಿರುವಂಥದ್ದು. ಸದ್ಯ ಬಿಬಿಎಂಪಿ ಅಧಿಕಾರಿಗಳು, ಅಗ್ನಿಶಾಮಕ ದಳ ಆಗಿರ್ಬೋದು, SDRF ಆಗಿರ್ಬೋದು ಮತ್ತು ಬಿಬಿಎಂಪಿ ಅಧಿಕಾರಿಗಳ ಒಳಗೊಂಡಂತ ಒಂದು ಕೆಲವೊಂದು ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಎಲ್ಲೆಲ್ಲಿ ಈ ಒಂದು ತೀವ್ರ ಪ್ರವಾಹ ಘಟಕಗಳಿದಾವೋ ಅಲ್ಲೆಲ್ಲೂ ಕೂಡ ಅಧಿಕಾರಿಗಳನ್ನು ನಿಯೋಜನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಸಿಲಿಕಾನ್ ಸಿಟಿ ಜನರಿಗೆ ಜಲಕಂಟಕ ಎದುರಾಗುತ್ತಾ? ಮಳೆಗಾಲ ಎದುರಿಸೋದಕ್ಕೆ ಇನ್ನೂ ಕೂಡ ಬಿಬಿಎಂಪಿ ಸಜ್ಜಾಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಏರಿಯಾಗಳು ಜಲಾವೃತವಾಗ್ತವೆ, ನೀರು ನಿಂತ್ಕೊಳ್ತವೆ, ಸಮಸ್ಯೆಗಳಾಗ್ತವೆ. ಆದರೆ ಮಳೆಗಾಲ ಬರೋದಕ್ಕೆ ಇನ್ನೂ ಕೂಡ ಒಂದು 10-15 ದಿನ ಮಾತ್ರ ಬಾಕಿ. ಮಾನ್ಸೂನ್ ಆಗಮನ ಆಗೇ ಬಿಡುತ್ತೆ. ಆದರೆ ಬಿಬಿಎಂಪಿಯ ಅಧಿಕಾರಿಗಳು ಇನ್ನೂ ತಯಾರಿಯನ್ನೇ ಮಾಡ್ಕೊಂಡಿಲ್ಲ. ಮಳೆಗಾಲ ಎದುರಿಸೋದಕ್ಕೆ ಬಿಬಿಎಂಪಿ ಇನ್ನೂ ಸಜ್ಜಾಗಿಲ್ಲ. ಮೊನ್ನೆ ಒಂದು ಗಂಟೆ ಮಳೆ ಬಂತ್ರಿ. ಒಂದು ಗಂಟೆ ಸುರಿದಂಥ ಮಳೆಗೆ ಮತ್ತದೇ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಆದಾಗಲೂ ಸೇಮ್ ಟು ಸೇಮ್ 15 ನಿಮಿಷ ಧಾರಾಕಾರ ಮಳೆಗೂ ಕೂಡ 300 ಪ್ರದೇಶಗಳಲ್ಲಿ ನೀರು ನಿಲ್ಲುತ್ತೆ. ಸ್ವತಃ ಬಿಬಿಎಂಪಿ ಹೇಳಿರುವ ಮಾಹಿತಿ ಇದು. ಪ್ರವಾಹ ಪ್ರದೇಶಗಳು ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲೇ ಮೆಟ್ರೋ ಇದೆ. ಹೇಗೆ ತಯಾರಿ ಮಾಡ್ತಾರೆ ಇವರೆಲ್ಲ ಅಂತ ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಇನ್ನೊಂದು 10-15 ದಿನದಲ್ಲಿ ಮಾನ್ಸೂನ್ ಆಗಮನ ಆಗುತ್ತೆ, ಮಳೆ ಬರುತ್ತೆ, ಗೊತ್ತಿರುವಂತ ಸಂಗತಿ. ಮಳೆ ಬಂದ್ರೆ ನಮ್ಗೆ ಇದೇ ದೃಶ್ಯ. ಬೆಂಗಳೂರಲ್ಲಿ ಇನ್ನೂ ಸಿದ್ಧತೆನೇ ಆಗಿಲ್ವಲ್ಲ, ಏನ್ ಕತೆ? ವಾಸುದೇವ್, ಬೆಂಗಳೂರಲ್ಲಿ ಕೇವಲ 10ರಿಂದ 15 mm ಮಳೆ ಬಂದರೂ ಕೂಡ ಬೆಂಗಳೂರಲ್ಲಿ ಜಲಾವೃತ ಆಗುವಂತಹ ಸ್ಥಿತಿನ ನೋಡ್ತಾ ಇದ್ದೀವಿ. ರಸ್ತೆಗಳು ಕಂಪ್ಲೀಟ್ ಆಗಿ ನದಿಯಂತೆ ಪರಿವರ್ತನೆ ಆಗುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಬಾರಿ ಕೂಡ ಅದೇ ರೀತಿ ಆಗುತ್ತೆ. ಯಾಕಂದ್ರೆ ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ ಪಾಯಿಂಟ್ ಮಾಡಿರುವ ಹಾಗೆ ಒಟ್ಟು 300 ಭಾಗಗಳನ್ನ ಏನು ಜಲ ಪ್ರದೇಶ ಅಥವಾ ಈ ಒಂದು ಪ್ರವಾಹ ಪ್ರದೇಶಗಳಂತ ಹೇಳಿ ಗುರುತಿಸಲಾಗಿರುವಂಥದ್ದು. ಯಾಕಂದ್ರೆ ಬೆಂಗಳೂರಲ್ಲಿ ಈಗಾಗಲೇ 198 ಕಡೆ ತೀವ್ರ ಪ್ರವಾಹ ಪ್ರದೇಶ ಅಂತ ಗುರುತಿಸಲಾಗಿದೆ. ಕೋರಮಂಗಲ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಮೆಜೆಸ್ಟಿಕ್ನ ಭಾಗ, RR ನಗರ ಮತ್ತೆ ಇದು ಸಹಕಾರ ನಗರ ಭಾಗದಲ್ಲಿ ಕೇವಲ 10 mm ಮಳೆ ಬಂದರೂ ಕೂಡ ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ಏರಿಯಾಗಳು ಜಲಾವೃತ ಆಗುತ್ತೆ ಅಂತೇಳಿ ಕೂಡ ಈಗಾಗಲೇ ಸ್ವತಃ ಬಿಬಿಎಂಪಿ ಹೇಳಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಂತಹ ಸಂದರ್ಭದಲ್ಲಿ ಜನ ಪ್ರವಾಹವನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ರಸ್ತೆಗಳು ಕಂಪ್ಲೀಟ್ ಆಗಿ ಏನು ಮಳೆ ನೀರಿಂದ ತುಂಬಿ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಮತ್ತೆ ಮಳೆ ನೀರನ್ನ ನೇರವಾಗಿ ಕೆರೆಗಳಿಗೆ ಹೋಗೋದಕ್ಕೆ
ಹೋಗೋದಕ್ಕೆ ಜಾಗ ಇಲ್ದಿರುವಂತಹ ಕಾರಣಕ್ಕಾಗಿ ಈ ಏರಿಯಾಗಳಿಗೆ ನೀರು ನುಗ್ತಾ ಇದ್ದಾವೆ. ಜೊತೆಗೆ ರಾಜಕಾಲುವೆಗಳು ಕಂಪ್ಲೀಟ್ ಆಗಿ ಒಡೆದು ಮನೆಗಳಿಗೆ ನೀರು ನುಗ್ತಿರುವಂತದ್ದು ಸದ್ಯ ಬಿಬಿಎಂಪಿ ಅಧಿಕಾರಿಗಳು, ಅಗ್ನಿಶಾಮಕ ದಳ ಆಗಿರ್ಬೋದು, SDRF ಆಗಿರ್ಬೋದು ಮತ್ತು ಬಿಬಿಎಂಪಿ ಅಧಿಕಾರಿಗಳ ಒಳಗೊಂಡಂತ ಒಂದು ಕೆಲವೊಂದು ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಎಲ್ಲೆಲ್ಲಿ ಈ ಒಂದು ತೀವ್ರ ಪ್ರವಾಹ ಘಟಕಗಳಿದಾವೋ ಅಲ್ಲೆಲ್ಲೂ ಕೂಡ ಅಧಿಕಾರಿಗಳನ್ನು ನಿಯೋಜನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.